ಅದಿತಿ ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾಳೆ, ಅಥವಾ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತಿದ್ಯಾ? ಇಲ್ಲ, ಅವಳು ಅವಾಯ್ಡ್ ಮಾಡ್ತಿರೋದು ನಿಜನೇ ಆಗಿರ್ಬೋದು. ನಾನು ಅವಳ ಪ್ರೀತಿನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತನಾ? ನಾನು ಆತ ರಿಯಾಕ್ಟ್ ಮಾಡಿದ್ರಿಂದ ಅವಳ ಜಾಗದಲ್ಲಿ ಯಾರೇ ಇದ್ದೀರೋ ಇದೇ ಥರ ರಿಯಾಕ್ಟ್ ಮಾಡ್ತಿರೋ ಅನ್ಸುತ್ತೆ. ಅವಳ ಹತ್ರ ನಡ್ಕೊಳ್ತಿರೋದು ಸರಿಯಾಗೇ ಇದೆ ಅನ್ಸುತ್ತೆ. ಅವಳು ನನ್ನ ಹತ್ರ ಮಾತಾಡದೇ ಇರೋದು ನನಗೆ ಮಾತ್ರ ಯಾಕೆ ಅನಿಸ್ತಿದೆ? ಅದೇ ಯಾಕೆ ಈ ಥರ ಆಗ್ತಿದೆ? ಮುಂಚೆ ಯಾವತ್ತೂ ನಂಗೆ ಈ ಥರ ಆಗಿಲ್ಲ ಅಲ್ವಾ? ಅದಿತಿ ಅಲ್ಲದೆ ಬೇರೆ ಯಾವ ಹುಡುಗಿನೂ ಸೊಪ್ಪಾಕಿಲ್ಲ ಅಂದಿದ್ರೆ ನಮ್ಗೆ ಇಷ್ಟೊಂದು ಬೇಜಾರು ಆಗ್ತಿರ್ಲಿಲ್ಲ ಅಲ್ವಾ? ಹೇಯ್, ಸಾಯಕ್ ನನ್ನ ಗಾಡಿನೇ ಬೇಕಿತ್ತ? ಹೋಗ್ರ ಸೈಡ್ಗೆ. ಲೇ ಕಂದ, ಸಾಯಕಲ್ಲ, ಸಾಯಿಸಕ್ಕೂ ನೀನೇ ಬೇಕಾಗಿತ್ತು. ಬಾಯಿಗೆ ಬಂದಾಗ ಮಾತಾಡಬೇಡಿ, ಹೋಗ್ರ ಸೈಡ್ಗೆ. ಮಗನೇ, ಮನೆಯಿಂದ ಸಾಮಾನೆಲ್ಲ ಶಿಫ್ಟ್ ಮಾಡ್ಬಿಟ್ರೆ ನಿಮ್ಮ ಮೇಲೆ ಡೌಟ್ ಬರಲ್ಲ ಅಂತ ಅನ್ಕೊಂಡಿದ್ಯಾ? ನೀನು ಗಾಡಿ ಓನರ್ ಹತ್ರ ದುಡ್ಡು ಇಸ್ಕೊಂಡಾಗಲೇ ಗೊತ್ತಾಯ್ತು ನೀನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಂತ. ಈ ದುಡ್ಡು ತಗೊಂಡೋದ್ರೆ ತಾನೇನೋ ಅಂಗಡಿ ಓಪನ್ ಆಗೋದು. ಮಗನೇ ಕರ್ಕೊಂಬರ. ನಮಗೆ ಮಾಂಚನ ಇವತ್ತು ದುಡ್ಡು ಮಾತ್ರ ಬೇಕು ಅಂದ್ಕಡೆ, ನೀನು ಪ್ರಾಣನು ಬೇಕು ಕಣ. ಮುಗ ಹುಡುಗರನ್ನ ಮುಖ್ಯ. ಎಷ್ಟೋ ಧೈರ್ಯ ನಿನಗೆ? ಇವತ್ತಿಲ್ಲೇ ಸಮಾಧಿ ಮಾಡ್ಬಿಡ್ತೀನಿ ನಿನಗೆ. ಏನಮ್ಮ ವೇದಾಂತ ಕಾಯ್ತಾ ಇದೆಯಾ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ವ, ಯಾಕೆ ಬಂದಿಲ್ಲ? ನಾನು ಯಾಕೆ ಅವನಿಗೆ ಕಾಯ್ಲಿ? ಮತ್ತೆ ಯಾಕೆ ಆ ಥರ ತಕತೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಎಲ್ರ ಬಾಲ್ಕು ಬೆಂಕಿ ಹಚ್ಚಿ ಬೇಗ ಹೊಡಿ ಅಂತ ರೆಡಿ ಮಾಡಿಸಿ ಕರ್ಕೊಂಡ್ ಬಂದೆ? ಅಕ್ಕ ರಾಜಣ್ಣನ ಕಳ್ಸೋವಾಗ ಏನಾದ್ರೂ ಅಪಾಯ ಆದ್ರೆ ಅನ್ನೋ ತರ ಮಾತಾಡಲಲ್ಲ, ಅದಕ್ಕೆ ಗಾಬರಿ ಆಗ್ತದೆ. ಅದು ಅಲ್ಲದೆ ಈ ಜಾಗದ ಓನರ್ಗೆ ನೆನ್ನೆ ನಾನು ಮತ್ತೆ ವೇದಾಂತ್ ಮಾತಾಡುವಾಗ ಪ್ರಾಮಿಸ್ ಮಾಡಿದ್ವಿ, ಈ ಕ್ಯಾಂಟೀನ್ ಉದ್ಘಾಟನೆಗೂ ಮುಂಚೆ ಈ ಜಾಗದ ಅಡ್ವಾನ್ಸ್ ಸಿಗುತ್ತೆ ಅಂತ. ಅಡ್ವಾನ್ಸ್ ಬಗ್ಗೆ ಯೋಚನೆ ಮಾಡ್ಬೇಡ ಅಮ್ಮ. ಧ್ರುವನ್ಗೆ ಅಮೌಂಟ್ ಅರೇಂಜ್ ಆಗಿಲ್ಲ ಅಂದ್ರೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅದು ಹಾಗಲ್ಲ ಅಣ್ಣ. ಅದು ಹೇಗ್ ಬೇಕಾದ್ರೂ ಇರ್ಲಿ, ಆದ್ರೆ ಧ್ರುವನ್ ಬಗ್ಗೆ ಸ್ವಲ್ಪ ಯೋಚನೆ ಆಗ್ತಾ ಇದೆ.
ಆಗ್ಲೇ ಹೋದ, ಇನ್ನೂ ಬಂದಿಲ್ಲ. ರೆಡಿ ಇರೋ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ಇಷ್ಟೊತ್ತಾಗಲ್ಲ. ಆ ಜಾಗ ದೂರ ಇದೆಯಾ? ಇಲ್ಲ ಇಲ್ಲ, ತುಂಬಾ ದೂರ ಏನಿಲ್ಲ. ಏನ್ರಪ್ಪ, ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ, ಶಬಾಷ್. ಬರೀ ಅಲಂಕಾರ ಅಲ್ಲ ಸರ್, ಒಳಗಡೆ ಫುಡ್ ಕೂಡ ಸಖತ್ತಾಗಿ ಇರುತ್ತೆ. ನೀವು ಒಳ್ಳೆ ಟೈಮಿಗೆ ಬಂದ್ರಿ ನೋಡಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇನಾಗ್ರೇಷನ್ ಇದೆ, ಎಲ್ಲರೂ ಬಂದ್ಬಿಡ್ತಾರೆ. ಇರಿ. ಅದೆಲ್ಲ ಸರಿ ಕಣಪ್ಪ, ಆದ್ರೆ ನಮಗ್ ಬರ್ಬೇಕಾದ್ ಬಂದ್ಬಿಡ್ಬೇಕು, ನಿನಗೆ ಗೊತ್ತಲ್ವಾ? ಅಯ್ಯೋ ಅಂಕಲ್, ಅದ್ ನಾವೇ ಕೊಟ್ಟಿರೋ ಮಾತು ನಮಗ್ ನೆನ್ಪಿದೆ. ನಮ್ದು ಮಾತಂದ್ರೆ ಮಾತು. ನಮ್ ರಾಜಣ್ಣ ದುಡ್ಡನ್ನ ತರೋದಕ್ಕೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ನಿಮ್ ಸಹಕಾರನೇ ನಮ್ಮ ಯಶಸ್ಸಿಗೆ ದೊಡ್ಡ ಬೆಂಬಲ. ನೀವ್ ಬನ್ನಿ ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ಆ ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಮಾಡ್ಲಿ ಮಾಡ್ಲಿ. ಯಾವನ ನೀನು? ಬೀದಿ ಹೋಗೋ ಮಾಲಿನ ಮೈ ಮೇಲೆ ಹೇಳ್ತಾ ಇದೆಯಾ? ಸಂಬಂಧ ಹೇಳ್ದಾರ ವಿಷಯಕ್ಕೆ ತಲೆ ಹಾಕೋಣ. ಸಂಬಂಧಿಕರ ವಿಚಾರಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೀನು ನನ್ನ ರಕ್ತ ಸಂಬಂಧಕ್ಕೆ ಕೈ ಹಾಕಿದ್ಯಾ, ಬಿಟ್ಬಿಡ್ತೀನ? ಇವತ್ತು ಫೋನ್ ಮಾಡ್ರಲ್ಲ ಕಣ, ಏನಾದ್ರು ಮಾಡ್ರು. ನೀ ಬಂದಿರೋದು 3 ಜನ ಅಲ್ವಾ, ಮತ್ತೆ 2 ಮಾಡ್ಯಾರ ಅಂತ ಹೇಳ್ತಿದ್ಯಾ? ಏನವನು ಡೈಲಾಗ್ ಬೇರೆ ಹೊಡಿತಾವನಲ್ಲ ಅಜ್ಜಾನಿ. ಬೈ ಬರ್ತೆ ಬಂದಿದೆ.
ಕಥೆನ ಈಗಲೇ ಮುಗಿಸ್ಬಿಡ್ಬೇಕು ಅಂತಿದ್ದೆ, ಆದರೆ ಪ್ರತಿಯೊಬ್ಬರಿಗೂ ಸೆಕೆಂಡ್ ಚಾನ್ಸ್ ಕೊಡಲೇಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗ್ಬಿಡ್ತಿದೆ. ಹೇಯ್, ನನ್ನ ಎದುರಾಕಣ ಅದು ಹೇಗೆ ನಮ್ಮ ನೇರದಲ್ಲಿ ಉದ್ಧಾರ ಆಯ್ತಾರ ನಾನು ನೋಡ್ತೀನಿ ಕೂಡ. ಇರೋ ನಾನು ಬಂದೆ. ಅಣ್ಣ ಒಂದು ನಿಮಿಷ. ಥ್ಯಾಂಕ್ಸ್ ಅಣ್ಣ. ನಾನು ಇಲ್ಲಿರೋದು ನಿಂಗೆ ಗೊತ್ತಾಯ್ತು? ನೀನು ಯಾವಾಗ ಇಷ್ಟೊತ್ತಾದ್ರೂ ಬರ್ಲಿಲ್ವೋ ಅನ್ಕೊಂಡೆ, ಏನಾದರೂ ಅಡ್ವರ್ಟ್ ಮಾಡ್ಕೊಂಡಿರ್ತೀಯ ಅಂತ. ಆ್ಯಂಡ್ ಬೈ ದ ವೇ, ನೀನು ಕಾಪಾಡಬೇಕು ನಿಮ್ಮ ಬಗ್ಗೆ ಕನ್ಸರ್ನಿದೆ, ಅದಕ್ಕೋಸ್ಕರ ಬಂದೇನೋ ತಪ್ಪು ಕಲ್ಪನೆಯಲ್ಲಿ ಮಾತ್ರ ಇರಬೇಡ. ಕ್ಯಾಂಟೀನ್ ಶುರು ಮಾಡಬೇಕಾಗಿರೋ ದುಡ್ಡು ನಿನ್ನ ಹತ್ರದ, ಅದಕ್ಕೆ ಬಂದೆ. ಸರಿ, ಕಾರಲ್ಲಿ ಹೋಣ ಬಾ. ಅಣ್ಣ ಆಟೋ? ನೀನು ಆಟೋನ ಸೈಡಿಗೆ ಹಾಕು, ನಾನು ಸ್ಟಾಫ್ಗಳು ಕರೆಸ್ತೇನೆ. ಸರಿ ಅಣ್ಣ. ನಿನ್ನ ಮಾತಲ್ಲಿ ಏನು ಹೇಳಿದ್ರು ನಿನ್ನ ಮನಸ್ಸು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಕೇರಿಂದ ಇಲ್ಲಿಗೆ ಬಂದಿದ್ಯಾ, ಅದನ್ನು ಅರ್ಥ ಮಾಡ್ಕೊಳ್ತಿದ್ದ ದಡ್ಡ ನಾನಲ್ಲ. ನನ್ನ ಬಗ್ಗೆ ನಿಂಗೆ ಕೇರ್ ಇಲ್ಲ ಅಂತಿದ್ರೆ ಆಟೋದಲ್ಲಿ ಬಾ ಅಂತಿದೆ, ಯಾಕೆ ಕಾರಲ್ಲಿ ಬಾ ಅಂತ ಹೇಳ್ತಿದೆ? ಇವತ್ತು ನನಗೆ ನಿಜವಾಗ್ಲೂ ಖುಷಿ ಆಯ್ತಣ್ಣ. ಮುಂದೊಂದು ದಿನ ನಮ್ಮ ಬಾಸು ಅಳಿಯಾಗಿ ಬರೋ ಮನೆ ಇದು. ಈ ಮನೆಗೆ ಯಾವ ದಿಕ್ಕಲ್ಲಿ ಎಷ್ಟೆಷ್ಟು ಬಾಗ್ಲಿದೆ ಅಂತ ನೀಟಾಗಿ ಸ್ಕ್ಯಾನ್ ಮಾಡಿಬಿಡ್ಬೇಕು. ಆಮೇಲೆ ಯಾವ ಬಾಗ್ಲಿಂದ ಬರಬೇಕಾಗುತ್ತೋ ಗೊತ್ತಿಲ್ಲ. ಅಂಕಲ್ ಆಂಟಿ. ಲಕ್ಷ್ಮೀಕಾಂತ್, ಯಾಕಪ್ಪ ನಿನ್ನ ಹೆಸರು ಕರೆದ್ರೆ ಭಯ ಆಯ್ತಾ ನಿನಗೆ? ಅಯ್ಯೋ, ಭಯ ಅಲ್ಲ ಅಂಕುಲ್. ಆಕ್ಚುಲಿ ನನ್ನ ಫುಲ್ ಹೆಸರನ್ನ ಎಲ್ಲರೂ ಮರ್ತೋಗಿದ್ದಾರೆ. ಉಳಿದವ್ರು ಬಿಡಿ, ಒಂದೊಂದ್ಸಲ ನನಗೆ ಮರ್ತೋಗುತ್ತೆ. ಹಾಗಿರುವಾಗ ನನ್ನ ಪೂರ್ತಿ ಹೆಸರು ಹೇಳಿ ಯಾರಾದ್ರೂ ಕರೆದು ಬಿಟ್ರೆ ನನ್ನ ಎದೆ ಜೆಲ್ಲನ್ ಬಿಡುತ್ತೆ. ಒಳ್ಳೆ ತಮಾಷೆ ಕಣಪ್ಪ ನೀನು. ನಾವು ಅದಕ್ಕೆ ಅಲ್ವಾ ಫೇಮಸ್. ಅದು ಬಿಡು, ನೀನ್ ಯಾಕೆ ನಮ್ಮ ಹತ್ರ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿಯಾಗಿರಿ ಅಂದೆ? ಏನ್ ನಡೀತಿದೆ? ಆಂಟಿ ಚಿಚಿ ಚೆನ್ನಾಗಿಲ್ಲ. ನಾನು ನಿಮ್ಗೆ ಮರ್ಯಾದೆ ಕೊಟ್ಟು ದೊಡ್ಡ ಅಮ್ಮ ಅಂತ ಕರಿತೀನಿ. ಅಂಕುಲ್ ಅಲ್ಲ, ದೊಡ್ಡ ಅಪ್ಪ ಅಂತ ಕರಿತೀನಿ. ಏನಾದ್ರೂ ಕರಿಯಪ್ಪ, ಪರವಾಗಿಲ್ಲ. ನೋಡಿ, ದೊಡ್ಡ ಅಪ್ಪ ದೊಡ್ಡ ಅಮ್ಮ, ನಮ್ಮ ಬಾಸ್ ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಮಾಡೋದು ಅಷ್ಟು ಮಾತ್ರ ನನ್ನ ಕೆಲಸ. ನಿಮ್ಮನ್ನ ರೆಡಿ ಮಾಡಿಸಿ ಅವ್ರು ಹೇಳಿರೋ ಜಾಗಕ್ಕೆ ಕರ್ಕೊಂಬ ಅಂತ ಕಳಿಸಿದ್ದಾರೆ. ನಾನು ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ನೀವು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡಕ್ಕೆ ಸರಿಯಾದ ವ್ಯಕ್ತಿ ನಾನಾಗಿರಲ್ಲ. ಓ ಹಾಗ, ಸರಿನಪ್ಪ. ನಮ್ಮ ಬಾಸ್ ನಿಮ್ಮ ಮಗಳನ್ನೇ ಪಟಾಯಿಸ್ಕೊಂಡಿರೋ ವಿಷಯನೂ ಮುಚ್ಚಿಡು ಅಂತ ಹೇಳಿದ್ದಾರೆ, ಅದಕ್ಕೆ ಮುಚ್ಚಿಟ್ಟಿದ್ದೀನಿ. ನೀವ್ ಆರಾಮಾಗೆ ಸರಿ ಅನ್ಬಿಟ್ರಲ್ಲ, ವಿಷಯ ಏನು ಅಂತ ಗೊತ್ತಿಲ್ಲದೆ. ವೇದಾಂತ್ ಏನೇ ಮಾಡಿದ್ರು ಯೋಚನೆ ಮಾಡಿರ್ತಾನೆ. ಅದೇನೋ ಸರಿನೇ, ಆದ್ರೆ ವಿಷಯ ಏನು ಅಂತ ಗೊತ್ತಾದ್ರೆ ನಮಗೂ ನಿರಾಳಾಗುತ್ತಲ್ವಾ, ಅದಕ್ಕೆ ಕೇಳಿದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತಲ್ವಾ, ಮತ್ತಿನ್ನೇನು. ಈಗ ನಾವು ತಡ ಮಾಡೋದು ಬೇಡ, ಹೊಡೋಣವಾ? ಭಗವಂತನೇ ಕಾಪಾಡಬೇಕು. ಯಾಕೆ ನನ್ನ ಜೊತೆ ಬರೋದಕ್ಕೆ ಭಗವಂತನೇ ಅನಿಸ್ಕೊತಾ ಇದೆಯಾ? ನನಗೇನು ಗೊತ್ತು, ಹಾಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸರಿ ನಡಿಯಪ್ಪ ಲಕ್ಷ್ಮೀಕಾಂತ. ನೀವು ರೆಡಿ ಅಂದ್ರೆ ನಾನು ರೆಡಿನೇ ದೊಡ್ಡ ಅಪ್ಪ. ಪುಷ್ಪಕನ್ ವಿಮಾನ ಅಲ್ಲ, ಪುಷ್ಪಕ ವಿಮಾನ ಚಾಲು ಮಾಡೋದೆ. ಬನ್ನಿ 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 ಬನ್ನಿ. ಅಮ್ಮು, ಏನು ಎಲ್ಲ ಖುಷಿಯಲ್ಲಿದ್ರು ನೀನೇನು ಚಿಂತೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಅದು ಅದಕ್ಕೆ ರಾಜಣ್ಣ ಅವನ ಬಗ್ಗೆ ಚಿಂತೆ ಮಾಡಬೇಡ, ಅವ್ನು ಬರ್ತಾನೆ ಬಿಡು. ಇದೆಲ್ಲ ಅವನಿಗೊಂದು ವಿಷಯನಾ? ತನ್ನೋರನ್ನ ಬಿಟ್ಟು ಊರನ್ನ ಬಿಟ್ಟು ಗೆದ್ದು ಬಂದಿದ್ದಾನಂತೆ, ಬರ್ತಾನೆ. ಅದು ಕರೆಕ್ಟೇ ಅದಕ್ಕೆ. ಆದರೆ ಒಂದೊಂದ್ಸಲ ಮನಸ್ಸಿಗೆ ಯಾಕೋ ತಳಮಳ ಶುರು ಆಗ್ಬಿಡುತ್ತೆ. ಆಚೆ ನಿಂತು ನೋಡಿದಾಗ ಅದಷ್ಟೊಂದು ದೊಡ್ಡ ವಿಷಯ ಆಗಿರಲಿಲ್ಲ, ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇರಲಿಲ್ಲ ಅನ್ಸುತ್ತೆ. ಆದರೆ ಆ ಕ್ಷಣದಲ್ಲಿ ಮಾತ್ರ ಆಚೆ ನಿಂತು ನೋಡೋದಕ್ಕೆ ಆಗಲ್ಲ. ನಿಜವಾಗ್ಲೂ ನನಗೆ ವಿಚಿತ್ರ ಅನ್ನಿಸ್ತಾ ಇದೆ ಅಮ್ಮು. ಯಾಕೆ ಗೊತ್ತಾ, ನಿನ್ನ ಮತ್ತೆ ಅಣ್ಣನ ವಿಷಯ ನನಗೆ ಗೊತ್ತಾದಾಗ್ಲೂ ನೀನು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ಲಿಲ್ಲ. ಆದರೆ ಇವತ್ತು ತುಂಬಾನೇ ತಲೆ ಹಚ್ಕೊಂಡಿದ್ಯಾ.
ಸಾರಿ ಅದಕ್ಕೆ ಆ ವಿಷಯನ ನಿಮ್ಮ ಹತ್ರನೇ ಮುಚ್ಚಿಡ್ಬೇಕಾಗಿ ಬಂತು. ನಮ್ಗೆ ಈಗಲೂ ಇದೆಲ್ಲ ಒಂಥರ ಹೊಸ್ತು ಅನ್ನಿಸ್ತಿದೆ. ಎಲ್ರಿಗೂ ಗೊತ್ತಾಗಿ ಮನೆಯವ್ರಿಗೂ ಗೊತ್ತಾದರೆ ಸೀದಾ ಮದುವೆಗೆ ಬಂದ್ಬಿಡುತ್ತೆ ಅಂತ ಮುಚ್ಚಿಟ್ಬಿಟ್ವಿ. ಪರವಾಗಿಲ್ಲ ಬಿಡು ಅಮ್ಮ, ನನಗೂ ಅರ್ಥ ಆಗತ್ತೆ. ನಿನ್ನೆ ಸುಮ್ಮನೆ ನಿಮ್ಮ ಕಾಲಿಗೆ ಹಾಗೆ ಆಟ ಆಡಿಸ್ದೆ ಅಷ್ಟೆ. ನೀವು ಹೇಳ್ದೇ ಇದ್ರು ನಂಗೆ ಯಾವಾಗಲೂ ಡೌಟ್ ಇತ್ತು. ಡೌಟ್ ಜೊತೆಗೆ ನೀವಿಬ್ರು ಒಂದಾಗ್ಲಿ ಅನ್ನೋ ಆಸೆ ಕೂಡ ಇತ್ತು. ಒಟ್ನಲ್ಲಿ ನೀವಿಬ್ರು ನಿಮ್ಮ ಮನಸ್ಸಲ್ಲಿದ್ದ ವಿಷಯನ ಒಬ್ರಿಗೊಬ್ರು ಹೇಳ್ಕೊಂಡ್ರಲ್ಲ, ಇದರಲ್ಲಿ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ನಿಮ್ಗೆ ಯಾರು ಸಿಗಲ್ಲ. ನಿಮ್ಮಷ್ಟು ಖುಷಿ ಪಡೋರು ಆಮೇಲೆ ಅದಕ್ಕೆ ನನ್ನ ಪಾಲಿಗೆ ನಿಮ್ಮಂಥವ್ರು ಯಾರು ಸಿಗಲ್ಲ. ನೀವೊಂಥರ ದೇವರು ಕೊಟ್ಟ ಅದಕ್ಕೆ. ಏನಮ್ಮ ಎಷ್ಟೊತ್ತು ಕಾಯೋದು? ನನಗೆ ಬೇರೆ ಕೆಲಸ ಇದೆ, ದುಡ್ಡು ಕೊಡಿ. ಹಾ ಅಂಕಲ್, ನಾವು ಅವ್ರಿಗೇನೆ ಕಾಯ್ತಿದ್ದೀವಿ. ಇನ್ನೇನು ಬಂದ್ಬಿಡ್ತಾರೆ. ಮೋಸ ಮಾಡಲ್ಲ ತಾನೇ? ಮಾತಿಗೆ ತಪ್ಪಿದ ಮಕ್ಕಳೇ ಅಲ್ಲ ಅಂಕಲ್ ನಾವು. ನಮ್ದೊಂಥರ ಕಸ್ತೂರಿ ನಿವಾಸದ ವಂಶ ಇದ್ದಂಗೆ. ಮರ್ಯಾದೆ ಬಿಟ್ಟು ಬದುಕೋ ಜನನೇ ಅಲ್ಲ. ಮಾತ್ ದೊಡ್ಡದು, ಹಾಗೆ ನಡ್ಕೊಂಡ್ರೆ ತುಂಬಾ ದೊಡ್ಡ ಜನ ಆಗ್ತೀರಾ. ಅಲ್ಲೋಡಿ ಬಂದೇ ಬಿಟ್ರು. ಓ ಬಂದ್ರಾ? ಧ್ರುವ, ಏನಾಯ್ತು? ಹೇಗಾಯ್ತು? ಎಲ್ಲಾಯ್ತು? ಯಾಕಾಯ್ತು? ಅಯ್ಯೋ, ಏನಾಯ್ತು ಅಂತ ಡೀಟೇಲ್ ಆಗಿ ಹೇಳೋದಕ್ಕೆ ಟೈಮ್ ಇಲ್ಲ. ಗಾಡ್ಸ್ ಗ್ರೇಸ್, ಏನಾಗ್ಬೇಕಿತ್ತು ಅದಾಗ್ಲಿಲ್ಲ. ಅರ್ಥ ಆಗ್ಲಿಲ್ಲ ಬಾಬಾ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನೂ ಕೆಟ್ಟದಾಗಿಲ್ಲ. ನೋ ಪ್ರಾಬ್ಲಮ್. ಅಡ್ವಾನ್ಸ್ ಕೊಡು. ಓನರ್ ಕೊಡು. ತಗೊಳ್ಳಿ ಅಂತ. ಮಾತು ಅಂದ್ರೆ ಇದು. ಆ ದೇವ್ರು ನಿಮ್ಮೆಲ್ಲರೂ ಚೆನ್ನಾಗಿ ಇಟ್ಟಿರ್ಲಿ. ನಾನು ಬರ್ತೀನಿ. ಓ, ಎಲ್ಲಿ ಓನರ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಕ್ಯಾಶ್ ತರೋಣ ಅಂತ ಹೋಗಿದ್ದೆ. ತುಂಬಾ ಬೇಗ ಬಂದ್ರಿ, ಕೆಲಸ ಎಲ್ಲ ಮುಗೀತು. ಆಯ್ತು. ರಾಜಣ್ಣ, ನಿಮ್ಗೇನು ತುಂಬಾ ಏಟಾಗಿಲ್ಲ ತಾನೆ? ಲೇ, ನೀನ್ ಯಾವಾಗಲೇ ಡೈನೋಸರಸ್ ತರ ಆಡೋದನ್ನ ಕಲ್ತ್ಕೊಂಡಿದ್ಯಾ? ಅವನೇನು ಆಗಿಲ್ಲ ಅಂತ ಹೇಳ್ತಿಲ್ವಾ? ಜಗತ್ ದೌರಾಣಿ ನೀನು. ವೇದ, ರಾಜಣ್ಣನ ಮುಖ ನೋಡಿದ್ರೆ ದೊಡ್ಡ ಲೆವೆಲ್ಗೆ ಫೈಟ್ ಆಗಿರೋ ತರ ಕಾಣಿಸಿದೆ. ನಿಮ್ಗೇನು ಆಗಿಲ್ಲ ತಾನೆ? ನಾನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಫೈಟ್ ಆಗಿದೆ ಅಂದ್ರೆ ಏನಾಗಿದೆ ಅಂತ ನೀನು ಆಪೋಸಿಟ್ ಅಲ್ಲಿ ಇರೋನ್ನ ಕೇಳಬೇಕು. ಅದು ಅಲ್ಲದೆ ನೀನು ಕೊಟ್ಟಿರೋ ವಚನಗೆ ನನ್ನ ಜೊತೆ ಇರುವಾಗ ಯಾರಾದ್ರೂ ನಾನು ಏನಾದರೂ ಮಾಡೋದಕ್ಕೆ ಸಾಧ್ಯನ ಹೇಳು. ಏನ್ ನೋಡ್ಸಿದೀರ ಮಕ್ಳ? ಎಲ್ರು ಇಲ್ಲೇ ಇದ್ದೀರಾ? ಏನಮ್ಮ ಇದಲ್ಲ? ಏನಮ್ಮ ನೋಡಿ ಚಿಕ್ಕಪ್ಪ, ಹಾ, ಇವತ್ತಿನ ಪ್ರೋಗ್ರಾಮ್ ಹೋಸ್ಟ್ ನೀವೇ, ಗೆಸ್ಟ್ ನೀವೇ. ಇಂಥ ಚಾನ್ಸ್ ಯಾರಿಗೂ ಸಿಗಲ್ಲ ಅನ್ಸುತ್ತೆ. ಏನಮ್ಮ ಇದು? ಅಪ್ಪ ಅಮ್ಮ ಅಲ್ಲಿ ನೋಡಿ. ಅಪ್ಪ ಅಮ್ಮ ಬನ್ನಿ 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 ಬನ್ನಿ. ಹೇಳಿದಲ್ಲ. ಅಮ್ಮ ಹೇಳ್ತೀನಿ. ಬಾಪ್ಪ ನಿಂತ್ಕೋ.
ಅದಿತಿ ಬೇಗ ಬಾರೆ. ಬರ್ತಾ ಇದೀನಿ ತಗೊಳ್ಳಿಪ್ಪ. ಅಮ್ಮು ಏನಮ್ಮ ಇದೆಲ್ಲ? ಅಪ್ಪ ನೀವು ಮೊದಲು ಟೇಪ್ ಕಟ್ ಮಾಡಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗಾಗಲೇ ಹೆಚ್ಚು ಕಡಿಮೆ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ವೇಟ್ ನಾವು ಬರ್ತಾ ಇದೀವಿ. ಓ ಬೇಗ್ರೆ, ಎಲ್ಲ ಅರೇಂಜ್ಮೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಮಕ್ಕಳು ಇದನ್ನೆಲ್ಲ ಮೊದಲು ರಿಬ್ಬನ್ ಕಟ್ ಮಾಡಿ ಮುಹೂರ್ತ ಮೀರೋಗುತ್ತೆ. ಬರೀ